ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಮನಸ್ಸಿನ ಮಾತನ್ನ ಹೇಳ್ಕೋಬೇಕು ಅನ್ಕೊಂಡಿದ್ದಾರೆ. ಈ ಕಡೆ ದೃಷ್ಟಿ ತನ್ನ ಬಣ್ಣದ ಸತ್ಯವನ್ನ ಹೇಳಬೇಕು ಅನ್ಕೊಂಡಿದ್ರೆ, ಇಲ್ಲಿ ದತ್ತ ಪ್ರೀತಿಯ ವಿಷಯವನ್ನ ಹೇಳಬೇಕು ಅನ್ಕೊಂಡಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಕಥೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ದತ್ತನ ಮನಸ್ಸಲ್ಲಿ ಅಚ್ಚುಡದೆ ಕುತ್ಕೊಂಡ್ಬಿಡ್ತಾಳೆ ದೃಷ್ಟಿ ಮೇಲೆ ಶಾನೆ ಲವ್ ಆಗ್ಬಿಟ್ಟಿದೆ ನಮ್ ದತ್ತ ಭಾಗ್ಯ. ದೃಷ್ಟಿ ಹತ್ರ ಹೇಳ್ಕೋಬೇಕು ಅನ್ಕೊಂಡ್ರು ಕೂಡ ಹೇಗೆ ಹೇಳುದು, ಏನ್ ಮಾಡುದು ಅಂತ ತೋಚ್ತಾ ಇಲ್ಲ. ಅವರ ಫ್ರೆಂಡ್ಸ್ ಎಲ್ಲ ಒಂದಲ್ಲ ಒಂದು ಐಡಿಯಾ ಕೊಟ್ಟರು, ಅದನ್ನು ಕೂಡ ಎಕ್ಸಿಕ್ಯೂಟ್ ಮಾಡೋದು ದತ್ತ ಬಾಯಿಗೆ ಕಷ್ಟ ಆಗ್ತದ. ಇತ್ತ ಕಡೆ ತನ್ನ ಅಕ್ಕನ ಪ್ರೀತಿ ಉಳಿಬೇಕು ಅಳಿಬೇಕು ಅಂತ ಯೋಚನೆ ಮಾಡೋಕ್ಕಾಗದೆ ಸಂಕಟ ಪಡ್ತಿರೋ ದೃಷ್ಟಿಗೆ ಹಬ್ಬಕ್ಕ ಕರ್ತದೆ, ನಿನ್ನ ಗಂಡನ್ನ ನೀನು ಉಳಿಸ್ಕೋಬೇಕು ಅಂದ್ರೆ ಸೀಮಾನ ನಿನ್ನ ಗಂಡನ ಬದುಕಿಂದ ದೂರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ದೃಷ್ಟಿ ಕೂಡ ಒಂದು ನಿರ್ಧಾರಕ್ಕೆ ಬಂದದ್ದಾಗಿದೆ. ದತ್ತನ ಮನಸ್ಸಲ್ಲಿ ತಾನಿರೋದು ಅನ್ನೋ ಸತ್ಯ ಗೊತ್ತಾಗಿದೆ. ನನ್ನ ಗಂಡ ನನ್ನ ಸ್ವತ್ತು ಅಂತ ಹೇಳಿ ನಿರ್ಧಾರ ಮಾಡ್ತಿದ್ದಾಳೆ. ಜೊತೆಗೆ ಚೆನ್ನಮ್ಮ ಅವ್ರ ಹತ್ರ ತನ್ನ ನೋವನ್ನ ಕೂಡ ಹಂಚ್ಕೊಂಡಿದ್ದಾಳೆ. ದೃಷ್ಟಿ ತನ್ನ ಗಂಡ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ. ಅವ್ರಿಗೆ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಅವರ ಪ್ರೀತಿ ಗೋಪುರನೇ ಕುಸ್ತು ಹೋಗ್ಬಿಡುತ್ತೆ ಸತ್ಯ ಗೊತ್ತಾದ್ರೆ ಏನ್ ಮಾಡುದು ಅಂತ. ಅದಕ್ಕೆ ಚೆನ್ನಮ್ಮ, ಖಂಡಿತ ನಿನ್ ಗಂಡಂಗೆ ಈಗ ನಿನ್ ಮೇಲೆ ಪ್ರೀತಿ ಬಂದಿದೆ, ಸಾವುಕಾರಿಗೆ ಖಂಡಿತ ಬುದ್ಧಿಯವರು ನಿನ್ನನ್ನ ಒಪ್ಕೋತಾರೆ, ಖಂಡಿತ ಅವರು ಕ್ಷಮಿಸ್ತಾರೆ, ಸತ್ಯ ಹೇಳ್ಬಿಡು ದೃಷ್ಟಿ ಅಂತ. ಹಾಗಾಗಿ ದೃಷ್ಟಿ ಕೂಡ ಸತ್ಯ ಹೇಳುವುದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ರೆ, ಆ ಕಡೆ ದತ್ತ ಪ್ರಪೋಸ್ ಮಾಡೋದಕ್ಕೆ ದೃಷ್ಟಿಯನ್ನ ಒಂದು ಜಾಗಕ್ಕೆ ಕರೆದು ಎಲ್ಲ ರೀತಿಯಲ್ಲೂ ಕೂಡ ಡೆಕೋರೇಟ್ ಮಾಡಿದೆ ಪಾರ್ಟಿಯನ್ನ ಇಟ್ಕೊಂಡಿದ್ದಾರೆ. ಆ ಒಂದು ಡೆಕೋರೇಷನ್ ಅನ್ನ ನೋಡಿ ನಿಜವಾಗ್ಲೂ ದೃಷ್ಟಿಗೆ ತುಂಬಾ ಖುಷಿ ಆಗ್ತದೆ. ಜೊತೆಗೆ ಡೇಟ್ಗೆ ಹೋಗಿದ್ದಾರೆ ದತ್ತಾಬಾಯಿ ಮತ್ತೆ ದೃಷ್ಟಿ ಇಬ್ರು ಕೂಡ. ಈ ಕಡೆ ದತ್ತಾಬಾಯಿ ತನ್ನ ಪ್ರೀತಿಯನ್ನ ಹೇಳ್ಕೊತಿದ್ದಾರೆ, ಮನ ದುಂಬಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ದೃಷ್ಟಿ ಕೂಡ ನನ್ನ ಮನಸ್ಸಿನ ಮಾತನ್ನ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಕೊಂಡಿದ್ದೀನಿ ಅಂತ ದೃಷ್ಟಿ ಹೇಳ್ತಿದ್ರೆ, ಈ ಕಡೆ ಪ್ರೀತಿಯಲ್ಲೇ ಕಳೆದು ಹೋಗ್ತಿದ್ದಾರೆ ದತ್ತಾಬಾಯಿ ದೃಷ್ಟಿ. ಹಾಗಿದ್ರೆ ದೃಷ್ಟಿ ತನ್ನ ನಿಜ ಬಣ್ಣವನ್ನ ದತ್ತನ ಮುಂದೆ ತೆರೆದಿಡ್ತಾಳ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.